ಇನ್ನು ಮನು ಬಳಿಕ ಹಾಸ್ಯ ನಟ ಅಪ್ಪಣ್ಣ ವಿರುದ್ಧವೂ ಕೂಡ ಆರೋಪ ಕೇಳಿಬಂದಿದೆ. ಕಾಮಿಡಿ ಕಿಲಾಡಿ ಅಪ್ಪಣ್ಣ ವಿರುದ್ಧವೂ ಕೂಡ ಕಿರುಕುಳದ ಆರೋಪ. ಮಿಂಚು ಮಾತನಾಡಿದ್ದು ಎನ್ನಲಾದಂತಹ ಆಡಿಯೋ ಈಗ ವೈರಲ್ ಆಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಒಂದ್ ಅನ್ಸುತ್ತೆ ಇವ್ರಿಗೆಲ್ಲ ಲೈಫ್ ಕಾಮಿಡಿ ಆಗ್ಬಿಟ್ಟಿದ್ಯಾ ಅಂತ. ರಿಯಾಲಿಟಿ ಶೋಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾ ಎಲ್ಲವನ್ನ ಕೂಡ ಇವ್ರು ಕಾಮಿಡಿ ಆಗಿ ತೆಗೆದುಕೊಂಡು ಆ ಅತ್ಯಾಚಾರದ ಆರೋಪನೂ ಹಂಗೆ ಮಾಡಿದ್ರ ಅಂತ. ಅಪ್ಪಣ್ಣ ವಿರುದ್ಧವೂ ಕೂಡ ಗಂಭೀರ ಆರೋಪವನ್ನ ಮಿಂಚು ಮಾಡಿದ್ದಾರೆ. 2 ವರ್ಷಗಳಿಂದ ಕಿರುಕುಳ ಕೊಡ್ತಿರೋದಾಗಿ ಮಿಂಚು ಹೇಳಿದ್ದಾರೆ. ಹಂಗಾದ್ರೆ 2 ವರ್ಷದಿಂದ ಏನ್ ಮಾಡ್ತಾ ಕೂತಿದ್ರಿ? ಕಾರ್ಯಕ್ರಮಗಳಿಗೆ ಕರೆದು ಬಲವಂತವಾಗಿ ಕಿರುಕುಳ ಮಾಡಿರುವಂತಹ ಆರೋಪ. ಅಪ್ಪಣ್ಣನಿಂದಾಗಿಯೇ ಬಾಯ್ ಫ್ರೆಂಡ್ ನಿಂದ ಬ್ರೇಕಪ್ ಆಯ್ತು, ಅಪ್ಪಣ್ಣನಿಂದ ನನ್ನ ಲವ್ ಬ್ರೇಕಪ್ ಆಗಿದೆ ಅಂತ ಮಿಂಚು ಹೇಳಿದ್ದಾರೆ. 2 ವರ್ಷದಿಂದ ಏನ್ ಮಾಡ್ತಾ ಇದ್ರಿ ಮಿಂಚು ಅವರೇ? 2 ವರ್ಷದಿಂದ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ವೈರಲ್ ಆಗಿರುವಂತಹ ಆಡಿಯೋದಲ್ಲಿ ಏನಿದೆ ಕೇಳಿಸ್ಕೋಣ. ಹಾಯ್ ಫ್ರೆಂಡ್ಸ್, ನಾನು ಮಿಂಚು ಮಾತಾಡ್ತಿರೋದು. ವಿಷಯ ಏನಪ್ಪ ಅಂತಂದ್ರೆ, ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮದುರ್ಗ ಅಂತ ಒಬ್ಬ ಇದಲ್ಲ, ಅವನು ಕಾಮಿಡಿ ಕಿಲಾಡಿ ಸೀಸನ್ 2 ಇಂದನು ಸಿಕ್ಕಾಬಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ. ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತಂದ್ರೆ, ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿ ನೋಡೋದು. ತುಂಬಾ ದಿನಗಳಿಂದ ತಪ್ಪಿಸ್ಕೊಂಡೇ ಬಂದೆ. ಬಟ್ ಇತ್ತೀಚೆಗೂ ಜಾಸ್ತಿನೇ ಆಗ್ತಿದೆ. ಇನ್ನ ಅವ್ನ ಕಾಟ ನನಗೆ ತಪ್ಪಿಲ್ಲ. ದಿನ ಅವ್ನ ಕಾಟ ಜಾಸ್ತಿನೇ ಆಗ್ತಿದೆ. ಶೋಗ್ ಬಾ ಅಂತ ತುಂಬಾ ಟಾರ್ಚರ್ ಕೊಡ್ತಾನೆ. ಇದರಿಂದ ನನ್ನ ಮತ್ತೆ ಅಲೋಕ್ ಮಧ್ಯೆ ತುಂಬಾ ಬಿರುಕಾಗಿ ನನ್ಗೆ ವಿಷಯ ಹೇಳೋದ್ ಮರ್ತಿದ್ದೆ. ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಲೋಕ್ ಅಂತ. ಅವನ ಮಧ್ಯೆ ಬಿರುಕಾಗಿ ಬ್ರೇಕಪ್ ಆಗಿದೆ ಇವತ್ತು. ಇದಕ್ ಕಾರಣ ಅಪ್ಪಣ್ಣ. ನಾನೇನಾದ್ರೂ ಅಕಸ್ಮಾತ್ ಸೂಸೈಡ್ ಮಾಡ್ಕೊಂಡು ಸತ್ರೆ ಅದಕ್ಕೆ ಕಾರಣ. ಸೊ ಅವನ್ನ ಮಾತ್ರ ಸುಮ್ಮನೆ ಬಿಡ್ಬೇಡಿ ಫ್ರೆಂಡ್ಸ್. ಇದನ್ನ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಒಂದ್ ಅರ್ಥ ಆಗ್ತಾ ಇಲ್ಲ. ಮಿಂಚು ನಿನ್ನೆ ಮಡೆನೂರು ಮನು ವಿರುದ್ಧ ಅತ್ಯಾಚಾರದ ಆರೋಪ ಮಾಡಿ ಕಂಪ್ಲೇಂಟ್ ಮಾಡಿದ್ರು. ಇವತ್ತು ಉಲ್ಟಾ ಹೊಡೆದಿದ್ದಾರೆ. ನಮ್ಮಿಬ್ರು ಮಧ್ಯೆ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ನಮ್ಮಿಬ್ರು ನಡುವಿನ ಮಾತು ಹೊರಗಡೆ ಬಹಿರಂಗ ಆಗಬಾರ್ದಾಗಿತ್ತು, ನಾವಿಬ್ರು ಕುತ್ಕೊಂಡು ಬಗೆಹರಿಸ್ಕೊಳ್ತೀವಿ ಅಂತ. ಈಗ ನೋಡಿದ್ರೆ ಅಪ್ಪಣ್ಣ ವಿರುದ್ಧ ಕೂಡ ಗಂಭೀರವಾದಂತಹ ಆರೋಪವನ್ನ ಮಿಂಚು ಮಾಡಿರೋದು. ಎಲ್ಲೊಂದ್ ಕಡೆ ಎಲ್ಲವನ್ನ ಗಮನಿಸಿದಾಗ ಇದು ಒಂದು ಸಿನಿಮಾ ಪ್ರಮೋಷನ್ಗೋಸ್ಕರ ಏನಾದ್ರೂ ಈ ತರ ಮಾಡ್ತಾ ಇದ್ದಾರಾ, ಅಥವಾ ಇವ್ರ ಲೈಫ್ನೇ ಕಾಮಿಡಿ ಆಗಿ ತಗೊಂಡಿದಾರಾ, ಅಥವಾ ಜನರನ್ನ ಮುಟ್ಟಾಳ್ರನ್ನಾಗಿ ಮಾಡ್ತಾ ಇದ್ದಾರಾ ಅಂತ ಹಲವು ಪ್ರಶ್ನೆಗಳು ಮೂಡುತ್ತೆ. ಜೊತೆಗೆ ನಿಜವಾಗ್ಲೂ ಕೂಡ ಆ ಸಂತ್ರಸ್ತೆ ಅಂತ ನಾವೇನ್ ಹೇಳ್ತಾ ಇದೀವಿ ಅವ್ರಿಗೆ ನಿಜವಾಗ್ಲೂ ಪ್ರಾಬ್ಲಮ್ ಆಗಿದೆಯಾ? ಇದು ಎಲ್ಲವೂ ಕೂಡ ಏನ್ ಮೆಸೇಜ್ ಕನ್ವೆ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ ವೆಂಕಟೇಶ್? ಖಂಡಿತ ಸಿಂಧೂರ, ನಿನ್ನೆ ನಾವು ಈ ವಿಚಾರವನ್ನು ಮಾತಾಡಿದಂತಹ ಸಂದರ್ಭದಲ್ಲೂ ಕೂಡ ಅನಿಸ್ತು, ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಇವತ್ತು ಅವರ ನಟನ ವಿರುದ್ಧ ಒಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ, ಆತನನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡ್ತಾರೆ ಅಂತ. ಎಲ್ಲೋ ಒಂದು ಕಡೆ ಸಿನಿಮಾದ ಒಂದು ಪ್ರಮೋಷನ್ ಗಿಮಿಕ್ ನಡೀತಾ ಇದೆಯಾ ಅನ್ನೋ ಅನುಮಾನಗಳಿತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಕೂಡ ಇವತ್ತು ಒಂದು ದೂರನ್ನು ಕೊಟ್ಟಿರುವಂತಹ ಸಂತ್ರಸ್ತೆ ಕೂಡ ಉಲ್ಟಾ ವಿಡಿಯೋವನ್ನು ಮಾಡಿರುವಂತ. ಅಂದ್ರೆ ಇಬ್ಬರ ಮಧ್ಯೆ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ಜಗಳ ಆಗ್ತಾ ಇತ್ತು, ನಾವಿಬ್ರು ಚೆನ್ನಾಗೇ ಇದ್ವಿ, ಬೇರೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೀಗಾಗಿದೆ, ಸಿನಿಮಾದ ಪ್ರೊಡ್ಯೂಸರ್ಗೆ ನಾನು ಮಾತಾಡಬಾರ್ದಾಗಿತ್ತು, ಲಾಯರ್ ತಿಳಿಸಿದ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮನವರಿಕೆ ಆಗಿದೆ ಅಂತ ಹೇಳಿ, ಅಂದ್ರೆ ಸಿನಿಮಾಗೆ ಎಲ್ಲೂ ತೊಂದರೆ ಕೊಡುವಂತ ಉದ್ದೇಶ ನನಗೆ ಇರಲಿಲ್ಲ ಅಂತ ಹೇಳ್ತಾರೆ. ಅಂತಂದ್ರೆ ಸಿನಿಮಾವನ್ನ ತೆಗೆದುಕೊಂಡು ಬರುವಂತದ್ದು ಮಧ್ಯದಲ್ಲಿ ಅಂತ ಹೇಳಿದ್ರೆ ನಿಜಕ್ಕೂ ಇದು ನೀವು ಹೇಳದಂಗೆ ಸಿನಿಮಾದ ಒಂದು ಪ್ರಮೋಷನ್ ಗಿಮಿಕ್ ಅಂತ ಅನಿಸ್ತಾ ಇದೆ. ಇದಾದ ಬಳಿಕ ಕೂಡ ಆಕೆ ಹೇಳ್ತಾ ಇರುವಂತದ್ದು ಅಪ್ಪಣ್ಣನ ವಿರುದ್ಧ ಕೂಡ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇರುವಂತದ್ದು. ನನಗೂ ಕೂಡ ಒಬ್ಬ ಬಾಯ್ ಫ್ರೆಂಡ್ ಇದ್ದ, ನನ್ನ ಮತ್ತು ಆತನ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರೋದಕ್ಕೆ ಅಪ್ಪಣ್ಣನೇ ಪ್ರಮುಖ ಕಾರಣ. ಇಲ್ಲೇ ಸಲದ ಕಿರುಕುಳವನ್ನು ಕೊಡ್ತಾ ಇದ್ದ, ಎಲ್ಲೇ ಕಾರ್ಯಕ್ರಮಗಳಿಗೆ ಹೋದ್ರು ಕೂಡ ತನಗೆ ಕೊಡ್ತಾ ಇದ್ದಂತ ಕಿರುಕುಳವನ್ನು ಕೂಡ ಹೇಳ್ತಾ ಇದ್ದೆ, ಇದನ್ನ ಗಮನಿಸಿದನು ನನ್ನಿಂದ ಬ್ರೇಕಪ್ ಆದ ಅಂತ ಹೇಳಿ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಈ ಎರಡರ ಮಧ್ಯೆ ಕೂಡ ಬಲಿಪಶು ಆಗ್ತಾ ಇರುವಂತಹದ್ದು ನೋಡಿದ್ರೆ ಮನು ಅಂತ ಹೇಳಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಆತನನ್ನ ಅತ್ಯಾಚಾರ ಪ್ರಕರಣ ದಾಖಲಾಗ್ತಿದ್ದಂಗೆ ಪೊಲೀಸರು ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಸ್ಪಾಟ್ ವಿಚಾರಣೆ ಮಾಡ್ತಾರೆ. ಅದಾದ ಬಳಿಕ ಮೆಡಿಕಲ್ ಮಾಡಿಸಿ ಕೋರ್ಟ್ ಮುಂದೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೂ ಕೊಡುವ ಸಾಧ್ಯತೆಗಳು ಕೂಡ ಇರುತ್ತೆ, ಕಸ್ಟಡಿಗೂ ಪಡೆದುಕೊಳ್ತಾರೆ. ಈ ಎಲ್ಲದರ ನಡುವೆ ಕೂಡ ಈಗ ಈ ಮಿಂಚು ಮತ್ತೆ ಪದೇ ಈ ರೀತಿಯಾದಂತಹ ಒಂದು ಉಲ್ಟಾ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು, ಮತ್ತೊಬ್ಬರ ಮೇಲೆ ಆರೋಪವನ್ನು ಮಾಡ್ತಾ ಇರುವಂತದ್ದು ನೋಡಿದ್ರೆ ನೀವು ಹೇಳಿದಂಗೆ ಇವರು ಲೈಫ್ ಅನ್ನ ತುಂಬಾ ಕಾಮಿಡಿಯಾಗಿ ತೆಗೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇರುವಂತದ್ದು ಸಿಂಧೂರ. ಆದ್ರೆ ಈ ಪ್ರಕರಣದ ಅಂತ್ಯ ಅಂದ್ರೆ ಕೊನೆ ಏನಾಗುತ್ತೆ ಅನ್ನೋದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು. ಯಾಕಂತ ಹೇಳಿದ್ರೆ ಸಿನಿಮಾ ರಿಲೀಸ್ ಆಗಿದೆ, ಸಿನಿಮಾ ಓಡ್ತಾ ಇದೆ, ಮತ್ತೆ ಮುಂದೆ ಈ ರೀತಿ ಆಗೋದಿಲ್ಲ. ಅವರ ಹೆಂಡತಿ ಕೂಡ ಬಂದು ಮಾತಾಡಿದ್ದಾರೆ, ಮುಂದೆ ನಾವು ಬಗೆಹರಿಸಿಕೊಳ್ತೀವಿ ಅಂತ ಹೇಳಿ ಕೂಡ ಪೊಲೀಸರ ಮುಂದೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಆ ಕೇಸ್ಗೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಹಾಕಿಸಿಕೊಂಡು ಕೇಸನ್ನ ಕ್ಲೋಸ್ ಮಾಡಿಸಿಕೊಳ್ಳುವ ಸಾಧ್ಯತೆಗಳು ಕೂಡ ಇರುವಂತಹದ್ದು. ಸೊ ಎಲ್ಲ ಒಂದು ಕಡೆ ನೋಡಿದಂಗೆ ಇದು ಸಿನಿಮಾದ ಪ್ರಮೋಷನ್ ಗಿಮಿಕ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇರುವಂತದ್ದು ಸಿಂಧೂರ. ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮೆಲ್ಲ ಮಾಹಿತಿಗಳಿಗೆ.